ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ನಿಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಇರುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಅಕ್ಟೋಬರ್ 2024 ತಿಂಗಳ ಭವಿಷ್ಯದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಮೀನರಾಶಿಯವರ ಅಕ್ಟೋಬರ್ 2024 ತಿಂಗಳ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸೂರ್ಯ ತಿಂಗಳ ಪೂರ್ತಿ ನಿಮಗೆ 7 ಮತ್ತು 8ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. ಈ ಎರಡೂ ಗೋಚಾರಗಳು ಒಳ್ಳೆಯ ಗೋಚಾರ ಅಲ್ಲ. 7ನೇ ಮನೆಯಲ್ಲಿ ಗೋಚಾರ ಮಾಡ್ತಿರುವಾಗ ಫ್ಯಾಮಿಲಿ ಲೈಫ್ನಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ. ರಿಲೇಶನ್ಶಿಪ್, ಎನಿ ಟೈಪ್ ಆಫ್ ರಿಲೇಶನ್ಶಿಪ್, ಪರ್ಸನಲ್ ರಿಲೇಶನ್ಶಿಪ್ ಇರ್ಬೋದು, ಪ್ರೊಫೆಷನಲ್ ರಿಲೇಶನ್ಶಿಪ್ ಇರ್ಬೋದು. ಪರ್ಸನಲ್ ರಿಲೇಶನ್ಶಿಪ್ ಅಂತಂದ್ರೆ ಲವ್ ರಿಲೇಶನ್ಶಿಪ್ ಇರ್ಬೋದು, ತಂದೆ ತಾಯಿಯ ರಿಲೇಶನ್ಶಿಪ್ ಇರ್ಬೋದು, ಗಂಡ ಹೆಂಡತಿಯ ರಿಲೇಶನ್ಶಿಪ್ ಇರ್ಬೋದು, ಸಿಬ್ಲಿಂಗ್ ರಿಲೇಶನ್ಶಿಪ್ ಇರ್ಬೋದು. ಪ್ರೊಫೆಷನಲ್ ರಿಲೇಶನ್ಶಿಪ್ ಅಂತಂದ್ರೆ ಪಾರ್ಟ್ನರ್ಶಿಪ್ ಇರ್ಬೋದು, ಎಂಪ್ಲಾಯರ್ ಅಂದ್ರೆ ಕೆಲಸ ಮಾಡುವನು ಮತ್ತೆ ಓನರ್ ರಿಲೇಶನ್ಶಿಪ್ ಇರ್ಬೋದು. ಇದೆಲ್ಲವೂ ರಿಲೇಶನ್ಶಿಪ್ ಅಂಡರಲ್ಲೇ ಬರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಬಿಸಿ ಬಿಸಿ ವಾತಾವರಣ ಇರ್ತದೆ. ನೀವು ಏನಾದರೂ ಅಥಾರಿಟೇಟಿವ್ ಆಗಿ ಮಾತಾಡ್ಬಿಡೋದು, ಎದುರು ವಾದಿಸ್ಬಿಡೋದು, ಅದರಿಂದ ಆಪೋಸಿಟ್ ವ್ಯಕ್ತಿ ತುಂಬಾ ಬೇಜಾರು ಮಾಡ್ಕೊಳ್ಳೋದು ಅಥವಾ ಸಿಟ್ಟಾಗುವಂಥದ್ದು, ಇದೆಲ್ಲವೂ ಸಾಧ್ಯತೆ ಇದೆ. ಮತ್ತು ಸರ್ಕಾರಿ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ. ಸರ್ಕಾರಿ ವ್ಯಕ್ತಿಗಳು ಅಂದ್ರೆ ಯಾರು ಬರ್ತಾರೆ? IAS ಆಫೀಸರ್ ಬರ್ಬೋದು, ಪೊಲೀಸ್ ಆಫೀಸರ್ ಬರ್ಬೋದು. ಸರ್ಕಾರದ ನಿಮಿತ್ತ ಯಾರು ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರೂ ಸರ್ಕಾರಿ ವ್ಯಕ್ತಿಗಳಾಗ್ತಾರೆ. ಅವರೊಂದಿಗೆ ಮಾತಾಡುವಾಗ ಎಚ್ಚರಿಕೆಯಿಂದ ಇರಿ. ಎಸ್ಪೆಷಲಿ ಟ್ರಾಫಿಕ್ ಪೊಲೀಸ್ ಅವ್ರದ್ದೇ ಉದಾಹರಣೆ ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೊಂದು ಜನ ಟ್ರಾಫಿಕ್ ಪೊಲೀಸ್ ಅವರು ಅಡ್ಡ ಹಾಕಿದಾಗ ಅವ್ರ ಹತ್ರ ರ್ಯಾಶ್ ಆಗಿ ಬಿಹೇವ್ ಮಾಡ್ತಾರೆ. ಆದರೆ ಟ್ರಾಫಿಕ್ ಪೊಲೀಸ್ ಅವರಿಗೆ ಒಂದು ಎಕ್ಸ್ಟ್ರಾ ಪವರ್ ಇದೆ. ಅವರು ವಿತೌಟ್ ರೀಸನ್ ನಿಮಗೆ ವಿತೌಟ್ ವಾರೆಂಟ್ ನಿಮ್ಮನ್ನ ಅರೆಸ್ಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಬಹುದು. ಸಿವಿಲ್ ಪೊಲೀಸ್, ಲಾ ಅಂಡ್ ಆರ್ಡರ್ ಪೊಲೀಸ್ಗೆ ಅಧಿಕಾರ ಇಲ್ಲ, ಕೇಸ್ ಹಾಕದಲ್ಲೇ ಮಾಡಿಕ್ಕಾಗಲ್ಲ. ಆದ್ರೆ ಟ್ರಾಫಿಕ್ ಪೊಲೀಸ್ ಅವರಿಗೆ ಇರುತ್ತೆ. ಎಕ್ಸಾಂಪಲ್ ಅಷ್ಟೇ ಕೊಟ್ಟಿದ್ದು. ಸರ್ಕಾರಿ ವ್ಯಕ್ತಿಗಳ ಜೊತೆ ವ್ಯವಹರಿಸುವಾಗ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿರಿ. ಇನ್ನು ತಿಂಗಳ 2ನೇ ಅರ್ಧದಲ್ಲಿ ಸೂರ್ಯ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಸಡನ್ ಅಪ್ಸ್ ಅಂಡ್ ಡೌನ್ಸ್, ಸಡನ್ ಸಮಸ್ಯೆಗಳು, ಸಡನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಿ. ಎಕ್ಸಾಂಪಲ್ ಹೇಳಿದ್ನಲ್ಲ, ಈಗ ಯಾರೊಬ್ರು ಆಟೋ ಡ್ರೈವರು ಏನೋ ಒಂದು ಬಾಡಿಗೆ ಹೋಯ್ತು ಅಂತ ಯಾವುದೋ ಒಂದು ಹುಡುಗಿಗೆ ಬೈಯಕ್ಕೆ ಹೋಗಿ ಜೈಲ್ಗೆ ಹೋಗಿದ್ದೆಲ್ಲ ನೋಡಿದ್ರಲ್ಲ. ಒಂದು ನಿಮಿಷ ನೀವು ಯೋಚನೆ ಮಾಡಿದ್ರೆ, ಆ ವ್ಯಕ್ತಿ ಯೋಚನೆ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಸೊ ಆ 7ನೇ ಮನೆ ಗೋಚಾರದಲ್ಲಿ ನೀವು ಯೋಚನೆ ಮಾಡದೆ ನಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಆ ನಡ್ಕೊಳ್ಳೋ ರೀತಿಯಿಂದ ಸಡನ್ ಪ್ರಾಬ್ಲಮ್ಸ್ ಆಗುವ ಸಾಧ್ಯತೆ ಇದೆ. ವರ್ಷಗಟ್ಟಲೆ ಅಲಿಯುವಂತ ಸಾಧ್ಯತೆ ಇರುತ್ತೆ. ಸೊ ಒಂದು ನಿಮಿಷ ನೀವು ಏನ್ ಮಾಡೋದಕ್ಕೂ ಮೊದಲು 1 ನಿಮಿಷ ಅಥವಾ 2 ನಿಮಿಷ ಸಮಾಧಾನವಾಗಿ, ನಾನು ಇದು ಮಾಡ್ತಿರೋದು ಬೇರೆ ಏನಾದರೂ ಎಫೆಕ್ಟ್ಸ್ ಇದೆಯಾ ನನ್ನ ಮೇಲೆ ಅಂತ ಯೋಚನೆ ಮಾಡಿಬಿಟ್ರೆ ಎಷ್ಟೋ ಪ್ರಾಬ್ಲಮ್ಗಳನ್ನ ನೀವು ಅವಾಯ್ಡ್ ಮಾಡ್ಬೋದು. ಆಯ್ತಾ? 8ನೇ ಮನೆಯಲ್ಲಿ ಗೋಚಾರ ಮಾಡುವಾಗ ಸ್ವಲ್ಪ ಆರೋಗ್ಯ ಸಮಸ್ಯೆಯೂ ಆಗತ್ತೆ. ಕೇರ್ಫುಲ್ ಆಗಿರಬೇಕು. ಬಾಡಿ ಹೀಟ್ ಇಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳಾಗತ್ತೆ. ರೋಗ ನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಸೊ ಆ ಕಾರಣದಿಂದ ಸುಮ್ಮನೆ 1-2 ಹನಿ ಮಳೆ ನೀರಲ್ಲಿ ನೆಂದ್ರೂ ಸಾಕು ಆರೋಗ್ಯ ಸಮಸ್ಯೆಗಳಾಗುವಂಥದ್ದು, ನೆಗಡಿ, ಕೆಮ್ಮು, ಗಂಟ್ಲು ಕಟ್ಟೋದು, ಕಫ ಕಟ್ಟೋದು, ಹಾಸ್ಪಿಟ್ಲ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡ್ ಬರೋದು, ಇದೆಲ್ಲ ಸಾಧ್ಯತೆ ಇರುತ್ತೆ. ತುಂಬಾ ಕೇರ್ಫುಲ್ ಆಗಿರಬೇಕು. ಇನ್ನು ನೆಕ್ಸ್ಟ್, ಕುಜ ತಿಂಗಳ ಪೂರ್ತಿ ನಿಮಗೆ 4 ಮತ್ತು 5ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. 2 ಗೋಚಾರ ಕೂಡ ಶುಭ ಗೋಚಾರ ಅಲ್ಲ. ಫ್ಯಾಮಿಲಿ ರಿಲೇಟೆಡ್ ಲ್ಯಾಂಡ್ ಇಶ್ಯೂಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಪ್ರಾಪರ್ಟಿ ಏನಾದರೂ ಡಿವೈಡ್ ಆಗಬೇಕು, ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಆಸ್ತಿ ಡಿವಿಷನ್ ಆಗ್ತಿದೆ ಅಂತಂದ್ರೆ ತಕರಾರುಗಳಾಗತ್ತೆ. ಒಪ್ಕೊಂಡಿದ್ದವರು ಆಮೇಲೆ ಕೈ ಎತ್ತುತ್ತಾರೆ, ಸಮಸ್ಯೆ ಆಗತ್ತೆ, ಕೋರ್ಟಿಗೆ ಹೋಗುತ್ತೆ, ಲಿಟಿಗೇಷನ್ ಆಗ್ತದೆ. ಈ ಎಲ್ಲವೂ ಸಾಧ್ಯತೆ ಇದೆ. ಆಯ್ತಾ? ಮತ್ತು ಎಸ್ಪೆಷಲಿ ಫ್ಯಾಮಿಲಿಗಾಗಿ ಅಂತ ತಗೊಂಡ ಲ್ಯಾಂಡು, ಏನೋ ಒಂದು ನಾನು ಸೈಟ್ ತಗೊಂಡಿದ್ದೀನಿ, ಅಲ್ಲಿ ನಾನು ಫ್ಯಾಮಿಲಿಗೋಸ್ಕರ ನಾನು ಮನೆ ಕಟ್ಟಬೇಕು ಅಂತ ಹೋಗ್ತೀರಿ, ಅಲ್ಲೇನೋ ಡಾಕ್ಯುಮೆಂಟ್ ವಿಚಾರದಲ್ಲಿ ತೊಂದರೆಗಳಾಗತ್ತೆ, ಯಾರೋ ಬಂದು ಲಿಟಿಗೇಷನ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅಷ್ಟೇ, ಹಾಕಿದ ಅಗ್ರಿಮೆಂಟ್ಗೆ ಸೆಲ್ಲರ್ ಅಥವಾ ಬೈಯರು ಮಾತು ತಪ್ಪುವ ಸಾಧ್ಯತೆ ಇರುತ್ತೆ. ಮಧ್ಯದಲ್ಲಿ ನೀವು ದುಡ್ಡು ಕೊಟ್ಟು ತೊಂದರೆಗೀಡಾಗುವ ಸಾಧ್ಯತೆ ಇರುತ್ತೆ. ಕೇರ್ಫುಲ್ ಆಗಿರಿ. ಈ ತಿಂಗಳು ಪೂರ್ತಿ ಅಂತ ಇಂಪಾರ್ಟೆಂಟ್ ಲ್ಯಾಂಡ್ ವಿಚಾರಗಳ ಡೀಲಿಂಗ್ಸ್ ನ ಮಾಡದೇ ಇದ್ದರೆ ತುಂಬಾ ಉತ್ತಮ. ಇನ್ನು ನೆಕ್ಸ್ಟ್, 5ನೇ ಮನೆಯಲ್ಲಿ ಕುಜ ಗೋಚಾರ ಮಾಡುವಾಗ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆ ಇರುತ್ತೆ. ಮಕ್ಕಳಿಗೆ ತೊಂದರೆಗಳು, ಏಟು ಮಾಡ್ಕೊಳ್ಳುವಂಥದ್ದು, ಆಕ್ಸಿಡೆಂಟ್ಗಳಾಗುವಂಥದ್ದು, ಗಾಡಿ ಮೇಲೆ ಬೀಳಿಸ್ಕೊಳ್ಳುವಂಥದ್ದು. ಚಿಕ್ಕ ಮಕ್ಳು ಇರ್ತಾರಲ್ಲ, ಗಾಡಿ ಮೇಲೆ ಕೂತ್ಕೊಂಡು ಆಟ ಆಡ್ತೀನಿ ಅಂತ ಹೋಗಿ ಗಾಡಿ ಬೀಳಿಸ್ಕೊಳ್ಳುವಂಥದ್ದು ಇರ್ಬೋದು. ನಡೆದಾಡುವಾಗ ಚೇರ್ಗೋ ಟೇಬಲ್ಗೋ ಹೊಡ್ಕೊಳ್ಳುವಂಥದ್ದು, ಮಳೆ ಕಾಲಿಗೆ ಚುಚ್ಕೊಳ್ಳುವಂಥದ್ದು, ಇದೆಲ್ಲವೂ ಆಗೋ ಚಾನ್ಸಸ್ ಇದೆ. ಮಕ್ಕಳ ವಿಚಾರ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸ್ನ ತಗೊಳ್ತಾ ಇದ್ರೆ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ. ಸ್ಟ್ರೆಸ್ ಜಾಸ್ತಿ ಆಗತ್ತೆ. ಇನ್ನಷ್ಟು ಲರ್ನಿಂಗ್ ಅವರ್ಸ್ ಜಾಸ್ತಿ ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ಗಮನ ಇರಲಿ. ಇನ್ನು ನೆಕ್ಸ್ಟ್, ಬುಧ 10ನೇ ತಾರೀಕಿನವರೆಗೂ 7ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ ಅಲ್ಲ. 7ನೇ ಮನೆಯಲ್ಲಿ ಬುಧ ಗೋಚಾರ ಮಾಡುವಾಗ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತೊಂದರೆ, ಸೂರ್ಯನಿಂದಲೂ ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ತೊಂದರೆ ಇದೆ ಅಂತ ಹೇಳಿದ್ದೀನಿ.
ಬುಧ ಏನ್ ತೋರಿಸ್ತಾನೆ ಅಂತಂದ್ರೆ ನಮ್ಮ ವಾಕ್ಚಾತುರ್ಯ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ನ ತೋರಿಸ್ತಾನೆ. ಸೊ ನಿಮ್ಮ ಮಾತು ಕೇರ್ಫುಲ್ ಆಗಿರ್ಲಿ ಪಾರ್ಟ್ನರ್ಸ್ ಹತ್ರ ಮಾತಾಡುವಾಗ. ಎನಿ ಟೈಪ್ ಆಫ್ ಪಾರ್ಟ್ನರ್ಸ್, ಪರ್ಸನಲ್ ಆಗಿರ್ಬೋದು, ಪ್ರೊಫೆಷನಲ್ ಆಗಿರ್ಬೋದು, ಅಥವಾ ಆಪೋಸಿಟ್ ಪರ್ಸನ್, ಅವ್ರ ದಾರಿ ಹೋಗಕ್ಕಾಗಿರ್ಲಿ, ಮಾತು ಸ್ವಲ್ಪ ಹಿಡಿತದಲ್ಲಿರ್ಲಿ. ಬಾಯಿಗೆ ಬಂದಂತೆ ಮಾತಾಡ್ಲಿಕ್ಕೆ ಹೋದ್ರೆ ತೊಂದರೆಗಳಾಗತ್ತೆ. ನಿಮ್ಮವರೇ ಕೇಳಕ್ ರೆಡಿ ಇಲ್ಲ ಅಂತಂದ್ರೆ ಬೇರೆಯವ್ರು ಕೇಳಕ್ ರೆಡಿ ಇರ್ತಾರ ನಿಮ್ಮ ಮಾತುಗಳನ್ನ. ಆ ಕಾರಣದಿಂದ ಮಾತಾಡುವಾಗ ಹುಷಾರಾಗಿ ಆಡಬೇಕು. ಮತ್ತು ಏನಾದರೂ ಒಂದು ಅಗ್ರಿಮೆಂಟ್ ಕೊಡೋದು ತಗೊಳ್ಳೋದು, ಡಾಕ್ಯುಮೆಂಟ್ಸ್ ಮೂಲಕ, ಅಥವಾ ಒಂದು ಪಾಸ್ಪೋರ್ಟ್ ಏನೋ ರಿನ್ಯೂವಲ್ ಮಾಡ್ಸಕ್ ಹೋಗ್ತೀರಿ, ಎನಿ ಟೈಪ್ ಆಫ್ ಡಾಕ್ಯುಮೆಂಟೇಶನ್ ವಿಚಾರ ಬಂತು ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ ಬುಧ ಡಾಕ್ಯುಮೆಂಟ್ಸ್ ನ ಕೂಡ ತೋರಿಸ್ತಾನೆ. ಇನ್ನು 11ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಬುಧ 8ನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ. ಇದು ಶುಭ ಗೋಚಾರ. ಸೂರ್ಯನಿಂದ ಸ್ವಲ್ಪ ಸೆಕೆಂಡ್ ಹಾಫ್ ಅಲ್ಲಿ ಆರೋಗ್ಯ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ನಲ್ವಾ. ಬುಧ 8ನೇ ಮನೆಯಲ್ಲಿ ಗೋಚಾರ ಮಾಡುವಾಗ ಒಳ್ಳೆ ಗೋಚಾರ ಇರುತ್ತೆ. ಆ ಕಾರಣದಿಂದ ಏನಾಗ್ತದೆ ಅಂತಂದ್ರೆ ಸಮಯಕ್ಕೆ ತಕ್ಕ ಟ್ರೀಟ್ಮೆಂಟ್ ಸಿಕ್ಕಿ, ಸಜೆಷನ್ ಸಿಕ್ಕಿ ಒಳ್ಳೇದಾಗತ್ತೆ, ತೊಂದರೆ ಇಲ್ಲ. ಮತ್ತು ತಿಂಗಳ ಪೂರ್ತಿ ಬುಧಾದಿತ್ಯ ಯೋಗ ಫಾರ್ಮ್ ಆಗ್ತಿದೆ. ಬುಧ ಮತ್ತು ಸೂರ್ಯ ಒಟ್ಟಿಗೆ ಇರೋದು ತುಂಬಾ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸುಮ್ಮನಿದ್ರು ನೀವೇ ಬಿಡಲ್ಲ, ಹೋಗಿ ಕೆಣಕಿ ಮಾತಾಡಿಸ್ತೀರಾ. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು. ಸೊ ಮಾತನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ. ಬುಧಾದಿತ್ಯ ಯೋಗದ ಸೈಡ್ ಎಫೆಕ್ಟ್ಸ್ ಏನು ಅಂತಂದ್ರೆ ನನಗೆ ಎಲ್ಲ ಗೊತ್ತು ಅನ್ನೋ ಅಹಂಕಾರ ಮತ್ತು ಬಾಡಿ ಹೀಟ್ ಸ್ವಲ್ಪ ಜಾಸ್ತಿ ಆಗೋದು, ಮತ್ತೆ ಸ್ಕಿನ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗುವಂತದ್ದಿರುತ್ತೆ. ಈ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು. ಇನ್ನು ಶುಕ್ರ ತಿಂಗಳ ಪೂರ್ತಿ 8 ಮತ್ತು 9ನೇ ಮನೆಯಲ್ಲಿ ಗೋಚಾರ ಮಾಡಿ ಒಳ್ಳೆ ಗೋಚಾರದಲ್ಲಿ ಇದ್ದಾನೆ. ಅದೃಷ್ಟ ಚೆನ್ನಾಗಿರುತ್ತೆ. ಆರೋಗ್ಯ ಸಮಸ್ಯೆ ಬಂದ್ರು ಅದನ್ನ ಹೀಲ್ ಆಗುವಂತ ಪವರ್ ಬರುತ್ತೆ. ಸೂರ್ಯನಿಂದ ರೋಗ ನಿರೋಧಕ ಶಕ್ತಿ ಇಲ್ಲದೆ ಇರಬಹುದು, ಆದ್ರೆ ರೋಗ ಬಂದ ಮೇಲೆ ವಾಸಿ ಬೇಗ ಆಗತ್ತೆ. ಕರೆಕ್ಟ್ ಆಗಿರೋ ಮೆಡಿಕೇಶನ್ ಸಿಗತ್ತೆ, ಬೇಗ ಅದು ಕ್ಯೂರ್ ಆಗತ್ತೆ, ತೊಂದರೆ ಇಲ್ಲ. ಓವರ್ ಥಿಂಕಿಂಗ್ ಮಾಡಬೇಡಿ, ಓವರ್ ಸ್ಟ್ರೆಸ್ ಮಾಡ್ಕೊಳ್ಬೇಡಿ, ಆಯ್ತಾ. ಯಾವುದೋ ಒಂದು ವಿಚಾರದಲ್ಲಿ ನೀವು ಹಿಂದೆ ಹಾಕಿರೋ ಎಫರ್ಟ್ಸ್ಗೆ ಈಗ ರಿಸಲ್ಟ್ ಸಿಗುತ್ತೆ. ಯಾವಾಗೋ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಒಂದು 10,000 ಹಾಕಿರ್ತೀವಿ, ಅವಾಗ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಶೇರ್ ಬಗ್ಗೆ ಯೋಚನೆ ಬಿಟ್ಬಿಡ್ತೀರಿ, ಹೊರಟೋಯ್ತು ಬಿಡಪ್ಪ ಅಂತ. ಅಲ್ಲಿ ಸೇಲು ಮಾಡದೆ ಅಥವಾ ಏನ್ ಟ್ರೇಡು ಮಾಡದೆ ಬಿಟ್ಬಿಟ್ಟಿರ್ತೀರಿ ಅಂತ ತಿಳ್ಕೊಳ್ಳಿ. ಈಗ ಅದು ಒಳ್ಳೆ ಲಾಭ ಕೊಡುವಂತ ಸಾಧ್ಯತೆ ಇರುತ್ತೆ. ಸಡನ್ ಆಗಿ ಲಾಭ ಬರುವ ಸಾಧ್ಯತೆ ಇದೆ, ಆಯ್ತಾ. ಗೊತ್ತಿಲ್ಲದ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇರುತ್ತೆ. ಯಾರೋ ಒಬ್ಬ ಆ ದುಡ್ಡು ಯಾವತ್ತೋ ಕೊಟ್ಬಿಟ್ಟಿರ್ತೀರಿ, ಅವ್ನು ಕೊಡಲ್ಲ ಬಿಡು, ಕೊಟ್ಟವನ್ ಕೊಡಂಗಿ ಇಸ್ಕೊಂಡ ವಿಭದ್ರ ಕತೆ ಆಗಿದೆ ಅಂತ ಬಿಟ್ಟೇ ಬಿಟ್ಟಿರ್ತೀರಿ. ಈ ತಿಂಗಳದು ವಾಪಸ್ ಬರುವಂತ ಸಾಧ್ಯತೆ ಇರುತ್ತೆ. ಇನ್ನು 9ನೇ ಮನೆಯಲ್ಲಿ ಶುಕ್ರ ಗೋಚಾರ ಮಾಡುವಾಗ ಅದೃಷ್ಟ ಬಲ ಚೆನ್ನಾಗಿರುತ್ತೆ. ಫಾರಿನ್ ಕಂಟ್ರೀಸ್ಗೆ ವಿಸಿಟ್ ಮಾಡುವ ಯೋಗ ಇದೆ. ಆದರೆ ಬೇರೆ ಎಲ್ಲ ಗ್ರಹಗಳು ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಅಲ್ಲಿ ಹೋದರೆ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಂತೆಲ್ಲ ಚೆಕ್ ಮಾಡ್ಕೊಂಡು ಹೋದ್ರೆ ಮುಂದುವರೆದ್ರೆ ತುಂಬಾ ಉತ್ತಮ. ಯೋಚನೆ ಮಾಡದೆ ಫಾರಿನ್ ಕಂಟ್ರೀಸ್ಗೆ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ಗಳಾಗತ್ತೆ. ಸೊ ಕೇರ್ಫುಲ್ ಆಗಿರಿ ಪ್ಲಾನ್ ಅಲ್ಲಿ. ಇನ್ನು ನೆಕ್ಸ್ಟ್ ಗುರು ನಿಮ್ಮ 3ನೇ ಮನೆಯಲ್ಲಿದ್ದಾನೆ. ಗುರುಬಲ ಇಲ್ಲ ನಿಮಗೆ. ಒಡ ಹುಟ್ಟಿದವರ ಜೊತೆಗೆ ಸ್ವಲ್ಪ ಸಮಸ್ಯೆಗಳಾಗುವ ಚಾನ್ಸಸ್ ಇರುತ್ತೆ, ಮನಸ್ತಾಪಗಳಾಗುವ ಸಾಧ್ಯತೆ ಇರುತ್ತೆ. ನೀವೇನ್ ಮಾತಾಡ್ತೀರಿ, ಹೇಗ್ ನಡ್ಕೋತೀರಿ ಅನ್ನೋದ್ರ ಬಗ್ಗೆ ಕೇರ್ಫುಲ್ ಇರಿ. ಮತ್ತು ಎಲ್ಲ ಕಡೆ ತುಂಬಾ ನನಗೆ ಗೊತ್ತಿರೋ ತರ ಮಾತಾಡಕ್ ಹೋಗ್ಬೇಡಿ, ಸಮಸ್ಯೆ ಆಗತ್ತೆ. ನಿಮಗಿನ್ನ ತಿಳಿದವರು ಇದ್ದಾರೆ, ಅವ್ರಿಗಿನ್ನ ತಿಳಿದವರು ಇದ್ದಾರೆ, ಎಲ್ಲರಿಗಿನ್ನ ತಿಳಿದವರು ಇರ್ತಾರೆ. ಬಟ್ ಅವರೆಲ್ಲರೂ ಪೂರ್ತಿ ತಿಳ್ಕೊಂಡಿಲ್ಲ. ನೋ ಒನ್ ಈಸ್ ಪರ್ಫೆಕ್ಟ್, ಆಯ್ತಾ. ಜಗತ್ತಿನ ಪೂರ್ತಿ ವಿಚಾರಗಳನ್ನು ಯಾರು ತಿಳ್ಕೊಳಕ್ ಆಗೋದು ಇಲ್ಲ ಅವನ ಜೀವಮಾನದಲ್ಲಿ, ಅವ್ರು ತಿಳ್ಕೊಂಡು ಇಲ್ಲ. ಸೊ ನಿಮಗೆ ಎಲ್ಲ ಗೊತ್ತು ಅನ್ನೋ ಆಟಿಟ್ಯೂಡ್ ಬೇಡ, ಓವರ್ ಕಾನ್ಫಿಡೆನ್ಸ್ ಬೇಡ. ಇನ್ನು ಶನಿ ನಿಮಗೆ 12ನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ. 7.5 ನಿಮಗೆ 2 ವರ್ಷದಿಂದ ಪ್ರಾರಂಭ ಆಗಿದೆ. ಸೊ ಈಗ ಇನ್ನೇನು ಮುಗಿತದೆ, ಮೊದಲನೇ ಪಾದ ಮುಗಿತದೆ 7.5 ಇದು. ನೆಕ್ಸ್ಟ್ ನಿಮಗೆ ಜನ್ಮ ಶನಿ. ಆಗ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆರೋಗ್ಯ ವಿಚಾರ ಇರ್ಬೋದು ಮತ್ತು ರಿಲೇಶನ್ಶಿಪ್ ಇರ್ಬೋದು, ಏನಾದ್ರೂ ಮಾಡಿ ನಿಮ್ಮ ಜೀವನದಲ್ಲಿ ತುಂಬಾ ಕೇರ್ಫುಲ್ ಆಗಿರುವಂತ ಅವಶ್ಯಕತೆ ಇರುತ್ತೆ. ಶನಿಯ ಗೋಚಾರದ ಬಲ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ ಮತ್ತು ತಿಳ್ಕೊಳ್ಳಿ. ಇನ್ನು ರಾಹು ಕೇತುಗಳ ಲೆಕ್ಕ ನೋಡೋದಾದ್ರೆ ಎರಡೂ ಕೂಡ ಒಳ್ಳೆ ಗೋಚಾರದಲ್ಲಿ ಇಲ್ಲ. ಸಡನ್ ಅಪ್ಸ್ ಅಂಡ್ ಡೌನ್ಸ್ ಚಾನ್ಸಸ್ ಇದೆ, ಕೇರ್ಫುಲ್ ಆಗಿರಿ. ಇನ್ನು ಕೆಲವು ದಿನಾಂಕಗಳನ್ನ ಹೇಳ್ತೀನಿ. ಆ ದಿನಾಂಕಗಳಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ ಮತ್ತೆ ಇಂಪಾರ್ಟೆಂಟ್ ಕೆಲಸಗಳನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಪೋಸ್ಟ್ಪೋನ್ ಮಾಡಿದ್ರೆ ತುಂಬಾ ಉತ್ತಮ. ಅಥವಾ ತಗೊಳ್ಳೇಬೇಕೋ ಡಿಸಿಷನ್, ಮಾಡಲೇಬೇಕಾ ಕೆಲಸ ಅನ್ನೋ ಅನಿವಾರ್ಯತೆ ಇದ್ರೆ ತುಂಬಾ ಯೋಚನೆ ಮಾಡಿ ಎಲ್ಲ ಪ್ರಿಕಾಷನ್ಸ್ ತಗೊಂಡು ಡಿಸಿಷನ್ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತೀನಿ. ಆ ದಿನಾಂಕಗಳು 2ರಿಂದ 9ನೇ ತಾರೀಕು, 12ರಿಂದ 15ನೇ ತಾರೀಕು, 17ರಿಂದ 20ನೇ ತಾರೀಕು, 21ರಿಂದ 26ನೇ ತಾರೀಕು, 28ರಿಂದ 30ನೇ ತಾರೀಕು. ಸಮರೈಸ್ ಮಾಡಿ ಮೀನರಾಶಿಯವರ ತಿಂಗಳ ಭವಿಷ್ಯದ ಹೇಳಬೇಕು ಅಂತಂದ್ರೆ ನಿಮಗೆ ಸಮಯ ಚೆನ್ನಾಗಿಲ್ಲ, ತುಂಬಾ ಕೇರ್ಫುಲ್ ಆಗಿರಿ. ಶುಕ್ರ ಒಬ್ಬ ಅದೃಷ್ಟ ಕೊಡ್ತಿದ್ದಾನೆ. ಇನ್ನು ಮೆಜಾರಿಟಿ ಆಫ್ ದ ಪ್ಲಾನೆಟ್ಸ್ ನೆಗೆಟಿವ್ ಅಲ್ಲೇ ಇದೆ. ಅದು ಬೇರೆ ಶನಿ ನಿಮಗೆ ಜನ್ಮ ಶನಿ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ತುಂಬಾ ಕೇರ್ಫುಲ್ ಆಗಿರಬೇಕು. ಎಲ್ಲಾ ವಿಚಾರದಲ್ಲೂ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಎಲ್ಲಾ ಶತ್ರುಗಳೇ ನಿಮಗೆ. ನಿಮ್ಮವರು ಅಂತ ಇರೋರು ತುಂಬಾ ಕಡಿಮೆ. ನಿಮ್ಮ ಮಾತಿನಿಂದ ಆ ಕೆಲವು ನಿಮ್ಮವ್ರು ಇರ್ತಾರಲ್ಲ, ಅದನ್ನು ಕಳ್ಕೊಳ್ಳುವ ಯೋಗ ಇದೆ. ಸೊ ಮಾತಿನಲ್ಲಿ ಕೇರ್ಫುಲ್ ಆಗಿರಿ, ಎಚ್ಚರಿಕೆಯಿಂದ ಇರಿ, ಆಯ್ತಾ.
ಇದಿಷ್ಟು ಅಕ್ಟೋಬರ್ ತಿಂಗಳ ಭವಿಷ್ಯ ಮೀನರಾಶಿಯವರಿಗೆ. ಇದೆಲ್ಲವೂ ಜನರಲ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ. ಯಾರೊಬ್ಬರಿಗೂ ನಾನು ಸ್ಪೆಸಿಫಿಕ್ ಆಗಿ ಪ್ರೆಡಿಕ್ಷನ್ ಮಾಡ್ತಾ ಇಲ್ಲ ಇಲ್ಲಿ, ಆಯ್ತಾ? ನಿಮ್ಮ ಜನ್ಮ ಜಾತಕದ ಗ್ರಹ ಸ್ಥಿತಿಗಳ ಮೇಲೆ ದೋಷ ಏನಾದರೂ ಇದೆಯಾ ಆ ಆಧಾರದ ಮೇಲೆ ನಿಮ್ಮ ಭವಿಷ್ಯ ತೀರ್ಮಾನ ಆಗುತ್ತೆ. ಆ ಕಾರಣದಿಂದ ನೀವು ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರಗಳ ಅವಶ್ಯಕತೆ ಇದ್ರೆ ಅದನ್ನ ಮಾಡ್ಕೊಂಡ್ರೆ ಉತ್ತಮ. ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ